ರ್ಯಾಗಿಂಗ್ ಬ್ಯಾನ್ ಮಾಡ್ಯಾರ. ರ್ಯಾಗಿಂಗ್ ಆಗೋದಿಲ್ಲ ಈ ಕ್ಯಾಂಪಸ್ ಒಳಗೆ. ಓನ್ಲಿ ಆಗೋದು ಹೆಲ್ತಿ ಇಂಟ್ರಾಕ್ಷನ್ಸ್ ಬಿಟ್ವೀನ್ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಅಷ್ಟೇ ಗಪ್ಪ ಇರೋಕೆ ಅಂದಂಗೆ ಕ್ಯಾಂಪಸ್ ಅವರ ನೋಡ್ರಿ ಅವ್ರು 3 ಜನ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಒಂದು ಹೊಸ ವಿಡಿಯೋಕ್ಕೆ. ಇದೇನಂದ್ರೆ ಸ್ಪೆಷಲಿ ಭಾಳ ಇಂಟ್ರೆಸ್ಟಿಂಗ್ ಐತಿ. ಈ ವಿಡಿಯೋ ಒಳಗೆ ಏನಂತ ಸ್ಪೆಷಲಿಂಗ್ ಅಂದ್ರೆ ಎಲ್ಲ ಅಂದ್ರೆ ಲೈಕ್ ಇವತ್ತು ನಾವು ಒಂದು ಕ್ಯಾಂಪಸ್ ಬಗ್ಗೆ ಹೇಳಕತ್ತೆ. ಅದು ಯಾವ ಕ್ಯಾಂಪಸ್ ಅಂತ ಹೇಳ್ತೀನಿ, ನಾನು ನಿಮ್ಗೆ ಹೇಳ್ತೇನಂತ. KSNUHS ಎಲ್ಲರೂ ಕೇಳಿರ್ತೀರಿ. ಇದೊಂದು ಪಾಮ್ ಸೈನ್ಸ್ ಇದೆ. ಕಿಂಗ್ ಆಫ್ ಪಾಮ್ ಸೈನ್ಸ್ ಯಾವುದಪ್ಪ ಅಂತ ಬಂದ್ರೆ ಅದು ಅಗ್ರಿಕಲ್ಚರ್ ಬರ್ತೈತಿ. ಅಗ್ರಿಕಲ್ಚರ್ ಒಳಗೆ ಇದು KSNUHS ಇದೊಂದು ಯೂನಿವರ್ಸಿಟಿ ಏನು ಫುಲ್ ಫಾರ್ಮ್ ಅಂದ್ರೆ ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಅಂತೇಳಿ ಹಾರ್ಟಿಕಲ್ಚರ್ ಸೈನ್ಸಸ್ ಅಂತೇಳಿ ಬರ್ತೈತಿ. ಸೊ ಈ ಒಂದು ಕ್ಯಾಂಪಸ್ ಮೇನ್ ಕ್ಯಾಂಪಸ್ ಇರೋದು ಇರುವಕ್ಕಿ, ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕು ಇರುವಕ್ಕಿ ಅಂತೇಳಿ ಇದೊಂದು ಇದ್ರ ಕಡೆ ಬರ್ತೈತಿ. ಸೊ ನಾ ಈಗ ಅದ್ರ ಮುಂದೆ ಅದೀನಿ. ಅದ್ರ ಬಗ್ಗೆ ನಿಮಗೆಲ್ಲ ಈ ಒಂದು ವಿಡಿಯೋ ಒಳಗೆ ಸಂಪೂರ್ಣವಾಗಿ ಮಾಹಿತಿ ನೀಡ್ತೀನಿ. ನಿಮ್ಮ ಸ್ಟಾರ್ಟಿಂಗ್ ಇಲ್ಲಿಂದ ನೋಡ್ಬೋದು. ಮೇನ್ ರೋಡಿಂದ ಈ ಕಡೆ ಲೆಫ್ಟಿಗೆ ಅಂತ ಈ ಒಂದು ರೋಡ್, ಈ ಒಂದು ಕ್ಯಾಂಪಸ್ ಕಾಣ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಒಳಗೆ ಬರ್ತದೆ. ಈ ಥರ ಒಂದು ಗೇಟ್ ಎಂಟ್ರೆನ್ಸ್ ಐತಿ. ಈ ಎಂಟ್ರೆನ್ಸ್ ನೀವು ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಈ ಒಂದು ಏನಿದು ಇರುವಕ್ಕಿ ಕ್ಯಾಂಪಸ್ ಐತಲ್ಲ, ಸೊ ಇದು ಮೊದಲು ಇದರ ಒಂದು ಮೇನ್ ಕ್ಯಾಂಪಸ್ ಏನಿತ್ತಂದ್ರೆ ಅದು ಶಿವಮೊಗ್ಗ ಒಳಗಿತ್ತು. ಶಿವಮೊಗ್ಗ ಇದರ ಮೇನ್ ಕ್ಯಾಂಪಸ್ ಆಗಿತ್ತು. ಅದಾದಮೇಲೆ ಏನಾಯ್ತು ಅಂದ್ರೆ ಇರುವಕ್ಕಿಲೆಲ್ಲ ಜಾಸ್ತಿ ಲ್ಯಾಂಡ್ ಸಿಕ್ಕಿದ್ರಿಂದ ಸೊ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿ ಇದು ಒಂದು ಕ್ಯಾಂಪಸ್ ಐತಿ. ಇರುವಕ್ಕಿ ಮೇನ್ ಕ್ಯಾಂಪಸ್ ಏನಂದ್ರೆ ಅದು ಇಲ್ಲೇ ಐತಿ. ಇಲ್ಲಿ ಇರ್ತಕ್ಕಂಥ ಒಂದು ಸುಮಾರು 7-8 ಮೇನ್ ಬಿಲ್ಡಿಂಗ್ ಅದಾವೆ. ಹಂಗೆ ಈ ಇರುವಕ್ಕಿ ಒಳಗೆ ಬರ್ತಕ್ಕಂಥದ್ದು 5 ಕ್ಯಾಂಪಸ್ ಬರ್ತಾವೆ, 5 ಸಬ್ ಕ್ಯಾಂಪಸ್ ಬರ್ತಾವೆ. ಅದ್ರಾಗ ಒಂದು ಮೇನ್ ಕ್ಯಾಂಪಸ್ ಆಗಿದ್ದು ಇರುವಕ್ಕಿ, ಮತ್ತು ಇನ್ನೊಂದು ಪೊನ್ನಂಪೇಟೆ, ಹಿರಿಯೂರು, ಮೂಡಿಗೆರೆ, ಶಿವಮೊಗ್ಗದಾಗ ನವಿಲೆ ಅಂತೇಳಿ ಅಲ್ಲೊಂದು ಐತಿ. ಸೊ ಇದಾಯ್ತು. ಈ ಥರ ಒಂದು 5 ಕ್ಯಾಂಪಸ್ ಬರ್ತಾವೆ. ಇವಾಗ ಪ್ರೆಸೆಂಟ್ ಒಳಗೆ ಇಲ್ಲಿ ಏನು ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿ ಇರುವಕ್ಕಿ ಒಳಗೆ 3 ಬ್ರ್ಯಾಂಚ್ ಮೇನ್ಲಿ ನಡ್ಸಕತ್ತಾರೆ. ಇನ್ನೂ ಜಾಸ್ತಿ ನಡೆಸ್ಬೋದು, ಯಾಕಂದ್ರೆ ಮೇನ್ ಕ್ಯಾಂಪಸ್ ಆಕೈತಿ, ಬಿಲ್ಡಿಂಗ್ ಎಲ್ಲ ದೊಡ್ಡ ಅದಾವು. ಸೊ ಹಿಂಗೈತಿ. ಇಲ್ಲಿ ಮೇನ್ಲಿ ಇರ್ತಕ್ಕಂಥದ್ದು ಮೇನ್ ಅಗ್ರಿಕಲ್ಚರ್ ಐತಿ, ಫಾರೆಸ್ಟ್ರಿ ಐತಿ ಮತ್ತು ಹಾರ್ಟಿಕಲ್ಚರ್ ಐತಿ ಇರುವಕ್ಕಿ ಒಳಗೆ. ಮತ್ತು ಶಿವಮೊಗ್ಗ ಒಳಗೆ ಅಗ್ರಿಕಲ್ಚರ್ ಐತಿ, ಪೊನ್ನಂಪೇಟೆ ಒಳಗೆ ಫಾರೆಸ್ಟ್ರಿ, ಪೊನ್ನಂಪೇಟೆ ಫೇಮಸ್ ಫಾರ್ ಫಾರೆಸ್ಟ್ರಿ. ಮತ್ತು ಅದನ್ನು ಬಿಟ್ಟು ಹಿರಿಯೂರೊಳಗೆ ಹಾರ್ಟಿಕಲ್ಚರ್, ಹಿರಿಯೂರೊಳಗೆ ಹಾರ್ಟಿಕಲ್ಚರ್, ಮೂಡಿಗೆರೆಯೊಳಗೆ ಹಾರ್ಟಿಕಲ್ಚರ್. ಈ ಥರ ಒಂದು ಈ ಕ್ಯಾಂಪಸ್ ಇದು ಆಗಿದೆ. ಇಲ್ಲ ನಾನು ನಿಮ್ಗೆ ತೋರಿಸ್ತೇನೆ ಮೇನ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಇಲ್ಲಿಗೆ ಇರುವಕ್ಕಿ ಹೆಂಗೆ ಬರಬೇಕಪ್ಪ ಅಂತಂದ್ರೆ ಥ್ರೂ ಬಸ್ಸಿಂದ ಬರಬೇಕಾದ್ರೆ ಶಿವಮೊಗ್ಗಗೆ ಹೋಗಿ ಶಿವಮೊಗ್ಗದಿಂದ ಆನಂದಪುರ ಬಸ್ ಅಂತ ಕೇಳಿದ್ರೆ ಸಿಗ್ತಾವೆ, ಸಾಗರ ಹೋಗೋ ರೂಟ್. ಇಲ್ಲ ನಾನು ಟ್ರೈನಿಗೆ ಬರಬೇಕಂದ್ರೆ ಲೈಕ್ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರಿಂದ ಬರೋರು ಶಿವಮೊಗ್ಗವರೆಗೂ ಬರ್ಬೋದು. ಮೇನ್ ಲೈಕ್ ಹುಬ್ಬಳ್ಳಿಯಿಂದ ಯಾವುದೂ ಡೈರೆಕ್ಟ್ ಟ್ರೈನ್ ಇಲ್ಲ ಈ ಕಡೆ ಶಿವಮೊಗ್ಗ ಸೈಡ್. ಸೊ ನೀವೇನಂದ್ರೆ ಲೈಕ್ ಡೈರೆಕ್ಟ್ ಬೀರೂರ್ವರೆಗೂ ಬಂದು ಬೀರೂರಿಂದ ಈ ಕಡೆ ಅಲ್ಲಿ ಜಂಕ್ಷನಿಗೆ ಚೇಂಜ್ ಮಾಡ್ಕೋಬೇಕಾಗತ್ತೆ. ಆ ಥರ ಚೇಂಜ್ ಮಾಡ್ಕೊಂಡು ಶಿವಮೊಗ್ಗ ಬಂದು ಶಿವಮೊಗ್ಗದಿಂದ ಡೈರೆಕ್ಟ್ ತಾಳಗುಪ್ಪ ಟ್ರೈನ್ ಸಿಗ್ತೈತಿ, ಯಾವಾಗಲೂ ಐತಿದೆ. ಆ ಟ್ರೈನ್ ನೀವು ಹಿಡ್ಕೊಂಡು ಬರ್ಬೋದು. ಇಲ್ಲಿವರೆಗೂ ಹಿಂಗೆ ಬರ್ಬೋದು. ಇಲ್ಲಿವರೆಗೂ ಈ ಥರ ಐತಿ. ಅಲ್ಲಿಂದ ಒಂದು ಆನಂದಪುರದಿಂದ 2-3 ಕಿಲೋಮೀಟ್ರ್ ಆಕೈತಿ ಇದೇನ ಇರುವಕ್ಕಿ ಕ್ಯಾಂಪಸ್. ಸೊ ಅಲ್ಲಿಂದ ಒಂದು ಆಟೋ ಗಿಟ್ಟು ಹಿಡ್ಕೊಂಡೆಲ್ಲ ಬರ್ಬೇಕು, ಓನ್ ವೆಹಿಕಲ್ ಇಲ್ಲಂದ್ರೆ. ಎಕ್ಸಾಕ್ಟ್ ಗೇಟಿಂದ ಹಂಗಷ್ಟು ನೇರವಾಗಿ ಬಂದರೆ ಇಲ್ಲಿ ಐ ಲವ್ KSNUHS ಅಂತೇಳಿ ಬರ್ತೈತಿ. ಸೊ ನಿಮ್ಗೆ ಅವಾಗಲೇ ಹೇಳಿದೆ ನಾ KSNUHS ಬಿಫಾರ್ಮ್ ಅಂತ. ಇದೇನೊಂದು ಇರುವಕ್ಕಿ ಕ್ಯಾಂಪಸ್ ಐತಲ್ಲ, ಮೇನ್ ಕ್ಯಾಂಪಸ್. ಇಲ್ಲಿರ್ತಕ್ಕಂಥದ್ದು 777 ಎಕರೆ, ಹೈಯೆಸ್ಟ್ ಅಂದ್ರೆ ಲೈಕ್ ಎಲ್ಲ ಯೂನಿವರ್ಸಿಟಿಗಳಿಗಂತ ಹೈಯೆಸ್ಟ್ ಎಕರೆ ಜಾಸ್ತಿ ಲ್ಯಾಂಡ್ ಹೊಂದಿರತಕ್ಕಂಥದ್ದು ಇದೆ. ಇದೊಂದು ದಟ್ಟವಾದ ಅರಣ್ಯ, ಸುತ್ತಲೂ ಅರಣ್ಯ ಐತಿ. ಅರಣ್ಯವಾದ ಮಿಡಲ್ ಒಳಗೆ ಇದೈತಿ. ಇಲ್ಲಿ ಮೇನ್ಲಿ ಹೇಳಬೇಕಂದ್ರೆ ಸರಿಯಾಗಿ ನೆಟ್ವರ್ಕ್ ಸಿಗೋದಿಲ್ಲ ಫೋನ್ಗಳದ್ದು. ಇಲ್ಲಿ ಯಾವುದೇ ನೆಟ್ವರ್ಕ್ ಕಂಬಗಳಿಲ್ಲ. ಯಾಕಂದ್ರೆ ಇದೊಂದು ಒಳ್ಳೆ ಗುಡ್ ಇಂಟೆನ್ಷನ್ ಅಂತಲೇ ಹೇಳ್ಬೋದು ಕಾಲೇಜವ್ರದ್ದು. ಯಾಕಂದ್ರೆ ಲೈಕ್ ಫಾರೆಸ್ಟ್ ಒಳಗೆ ಇಟ್ಕೊಂಡು ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಹಾನಿ ಮಾಡಬಾರ್ದು ಅಂತ ಹೇಳ್ಕರೆ ಇವ್ರದ್ದೊಂದು ಇಂಟೆನ್ಷನ್ ಐತಿ. ಹಂಗೆ ಹುಡುಗರು ವಿದ್ಯಾರ್ಥಿಗಳ ಸ್ಟಡಿ ಪರ್ಪಸ್ಸಿಗೂ ಒಳ್ಳೇದಾಗಲಿ ಅಂತ ಹೇಳ್ಕರೆ ಇಲ್ಲಿನ ಒಂದು ಈ ಕ್ಯಾಂಪಸ್ದವ್ರು ಈ ಥರ ನೆಟ್ವರ್ಕ್ ಇದು ಹಾಕತ್ತಿಲ್ಲ. ಅವ್ರು ಕೇಳಿದಾಗೆಲ್ಲ ಹಾಕೋದಿಲ್ಲ. ನಾವು ವಿದ್ಯಾರ್ಥಿಗಳ ಒಂದು ಒಳಿತಿಗಾಗಿ ನಾವು ಇದನ್ನು ನೆಟ್ವರ್ಕ್ ಇದು ಹಾಕತ್ತಿಲ್ಲ, ಅದೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಯಾರ ಎಷ್ಟೋ ಸಲ ನಾವು ಲೆಟರ್ ಬರೆದು ಕೊಟ್ಟಾಗ.
ನಿಮಗಲ್ಲಿ ಮುಂದೆ ಕಾಣ್ತಕ್ಕಂಥ ಒಂದು ಬಿಲ್ಡಿಂಗ್ ನೀವು ನೋಡ್ಬೋದು. ಸೊ ಅದು ಬಿಲ್ಡಿಂಗ್ ಯಾವುದು ಅಂತೇಳಿ ನಾನು ನಿಮ್ಗೆ ಹೇಳ್ತೇನೆ. ಅದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂತೇಳಿ. ಸೊ ಅಲ್ಲಿ ಏನು ವಿದ್ಯಾರ್ಥಿಗಳದ್ದೇನು ಕೆಲಸ ಇರೋದಿಲ್ಲ, ಎಲ್ಲ ಹೈಯರ್ ಆಫೀಸರ್ಗಳದ್ದು ಮೇನ್ ಅಥಾರಿಟಿ ಏನೇನು ಇರ್ತೈತಿಲ್ಲ ಅದೆಲ್ಲ ಅಲ್ಲಿ ಇರ್ತೈತಿ. ಸೊ ಇದಾದಮೇಲೆ ಈ ಕಡೆ ನಿಮಗೆ ಒಂದು ಬೋರ್ಡ್ ಕಾಣತೈತಿ. ಸೊ ಓವರಾಲ್ ಇಲ್ಲೊಂದು 7ರಿಂದ 8 ಇದಾವ ಅಂತ ಹೇಳಿದ್ದೆ. ಅದ್ರಾಗ ನೀವು ಎಲ್ಲ ನೋಡ್ಬೋದು. ಪ್ರತಿಯೊಂದೊಂದು ಬಿಲ್ಡಿಂಗ್ ಅದಾವೆ. ಇಲ್ಲಿ ಆಡಳಿತ ಭವನ ಐತಿ ಮತ್ತು ತುಂಗಾ ಬ್ಲಾಕ್, ಭದ್ರಾ ಬ್ಲಾಕ್ ಅಂತೇಳಿ ಪ್ರತಿಯೊಂದು ಇದಕ್ಕೂ ಒಂದೊಂದು ಹೆಸರಿಟ್ಟಾರೆ. ಆ ಎಲ್ಲ ಒಂದೊಂದು ಬಿಲ್ಡಿಂಗ್ ಬಗ್ಗೆ ಅದ್ರಾಗ ಇರ್ತಕ್ಕಂಥದ್ದು ಏನೇನು ನಿಮ್ಗೆ ಸವಲತ್ತು ಸಿಗ್ತದೆ ಅಂತ ಹೇಳ್ಕೊಂಡು ನಾನು ನಿಮ್ಗೆ ಈ ಒಂದು ವಿಡಿಯೋದೊಳಗೆ ಹೇಳ್ತೇನೆ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕಿನ ಒಂದು ಲೆಫ್ಟ್ ಸೈಡಿಗೆ ನಿಮ್ಗೆ ಏನು ಸಿಗ್ತದೆ ಅಂದ್ರೆ ತುಂಗಾ ಬ್ಲಾಕ್ ಸಿಗ್ತೈತಿ. ಈ ತುಂಗಾ ಬ್ಲಾಕ್ ಒಳಗೆ ಈಗ ಹೊಸದಾಗಿ ಜಾಯ್ನ್ ಆಗ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಏನು ಇರ್ತೈತಿಲ್ಲ, ಸೊ ಮೇನ್ ಈಗೇನು ಕಾಣತ್ತಿರಲ್ಲ ನೀವು, ಇದು ತುಂಗಾ ಬ್ಲಾಕ್. ಇಲ್ಲೇನಪ್ಪ ಅಂತಂದ್ರೆ ನಿಮ್ಮ ಒಂದು ಅಡ್ಮಿಷನ್ ಮಾಡಿಸೋದಾಗಲಿ, ನಿಮ್ಮ ಯಾವುದೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್, ಸ್ಕಾಲರ್ಶಿಪ್ ಹಾಕೋದಾಗಲಿ, ಏನೇ ಆದರೂ ನಿಮ್ಮದೆಲ್ಲ ಎ ಟು ಜೆಡ್ ಏನಪ್ಪ ಅಂತಂದ್ರೆ ಇದೊಂದು ತುಂಗಾ ಬ್ಲಾಕ್ ಒಳಗೆ ಹಾಕೋದು. ಇಲ್ಲೇ ಎಲ್ಲ ಮೇನ್ ಒಂಥರ ರಿಜಿಸ್ಟ್ರೇಷನ್ ಆಫೀಸ್ ಅಂತೇನೋ ಇಲ್ಲ, ಇದೇ ಅದು AR ಆಫೀಸ್ ಅಥವಾ ಅಲ್ಲಿ ಇದೆಲ್ಲ ಇಲ್ಲೇ ಹಾಕತ್ತೆ. ಮತ್ತು ಇದ್ರ ಮುಂದೆ ಕಾಣಕ್ಕಂಥದ್ದು ಅದು ಭದ್ರಾ ಬ್ಲಾಕ್. ಇದೊಂಥರ ಅಲ್ಲೆಲ್ಲ ಕ್ಲಾಸ್ಗಳು. ಇದೊಂದು ಸ್ಪೆಷಲಿ ಬಿಲ್ಡಿಂಗ್ ಎದಕ್ಕೆ ಹೇಳಬೇಕಪ್ಪ, ಇದೊಂದು ಬಿಲ್ಡಿಂಗ್ ಎದಕ್ಕೆ ಅಂತ ಹೇಳಿದ್ರೆ ಇದು ಅಗ್ರಿಕಲ್ಚರಲ್ ಕೋರ್ಸಿಗೆ ಇದೊಂದು ಬಿಲ್ಡಿಂಗ್ ಮಾಡಿಬಿಟ್ಟಾರೆ ಈಗ ಫುಲ್. ಇದೊಂದು ಅಗ್ರಿಕಲ್ಚರ್ ಬಿಲ್ಡಿಂಗ್. ಮತ್ತು ಆ ಕಡೆ ಬೇರೆ ಬ್ರ್ಯಾಂಚಿಗೆ ಕ್ಲಾಸ್ಗಳೆಲ್ಲ ತೊಗೋತಾರೆ. ಬಟ್ ಈ ತುಂಗಾ ಬ್ಲಾಕ್ ಒಳಗೆ ಮೇನ್ ಹೇಳ್ಬೇಕಂದ್ರೆ ಓನ್ಲಿ ಫಾರ್ MSc ಅವರಿಗೆ ಕ್ಲಾಸ್ ತೊಗೊಳ್ತಾರೆ. ಎಕ್ಸಾಕ್ಟ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕಿಂದ ಇಷ್ಟೊಂದು ಸ್ಪೇಸ್ ಐತಿ. ಇಲ್ಲಿ ಇನ್ನೂ ಬೇರೆ ಏನೋ ಮಾಡ್ಬೇಕಂತ ಹೇಳಿದ್ರಾಗದಾರ. ಇದನ್ನು ನೋಡಕತ್ತಿಲ್ಲ ನೀವು, ಭದ್ರಾ ಬ್ಲಾಕ್. ಸೊ ಈ ಭದ್ರಾ ಬ್ಲಾಕಿಂದ ಈ ಕಡೆ ಒಂದು ರೋಡ್ ಐತದಲ್ಲ, ಅದು ಆ ಕಡೆ ಗರ್ಲ್ಸ್ ಹಾಸ್ಟೆಲಿಗೆ ಹೋಗ್ತದೆ. ಹಾಗೆ ಕೆಲವೊಂದು ಫೀಲ್ಡಿಗೆಲ್ಲ ಕರ್ಕೊಂಡು ಹೋಗ್ತದೆ. ಸೊ ಇದಾಗೈತಿ ಇಲ್ಲಿದೆ. ಕ್ಯಾಂಪಸ್ಸಿಗೆ ನಿಯರ್ ಆಗಂತ ಒಂದು PG ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಅದು PG ಇಲ್ಲ. ಮೋರೋವರ್ ಪಾರಮ್ ಸೈನ್ಸ್ ಎಂಜಾಯ್ ಮಾಡ್ಬೇಕಂತೇಳಿ ಇರೋರು ಇದ್ರಂದ್ರೆ ನೀವು PG ಒಳಗಿದ್ರೆ ಏನೂ ಎಂಜಾಯ್ಮೆಂಟ್ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಹಾಸ್ಟೆಲ್ ಒಳಗಿದ್ದವ್ರದ್ದು ರಾಜ್ಭಾರ ಅಂದಂಗೆ, ಎಲ್ಲಿ ಹೋದ್ರು ಹಾಸ್ಟೆಲ್ದವ್ರದ್ದು ರಾಜ್ಭಾರ, ಹಂಗೆ ಇಲ್ಲಿನೂ ಅದೇ ರೀತಿ ಐತಿ. ಇಲ್ಲಿ ನೋಡ್ಬೋದು. ಇವಾಗ ಜಸ್ಟ್ ನಾವು ತುಂಗಾ ಮತ್ತು ಭದ್ರಾ ಬ್ಲಾಕ್ ನೋಡ್ಕೊಂಬಂದ್ವಿ. ಈಗ ನೆಕ್ಸ್ಟ್ ಹೋಗೋದು ಇಂಡೋರ್ ಗೇಮ್ಸ್. ಇನ್ನೂ ಕಟ್ಟಾಕತ್ತಾರೆ ಬಿಲ್ಡಿಂಗ್, ಇನ್ನೂ ಫುಲ್ ಆಗಿಲ್ಲ, ಮೊದಲು ಕಟ್ಸಕತ್ತಾರೆ ಫುಲ್. ನೋಡ್ಬೋದು ಅಂದ್ರೆ ಏರಿಯಾ ಎಲ್ಲ ದೊಡ್ಡದೈತಿ. ಇನ್ನೂ ಏನಂದ್ರೆ ಲೈಕ್ ಇಂಪ್ರೂವ್ ಆಗ್ಲಿಕ್ಕೈತಿ. ಕಾಲೇಜ್ ಐತಿ, ಇಂಪ್ರೂವ್ ಆಗಿಲ್ಲ. ಇವಾಗ ಹೊಸದಾಗಿ ಓಪನ್ ಇಲ್ಲಿ ಸ್ಟಾರ್ಟ್ ಆಗಿದ್ದರಿಂದ ಒಂದೊಂದಾಗಿ ಎಲ್ಲ ತರಕತ್ತಾರ, ಇಂಪ್ರೂವ್ ಆಗಿಲ್ಲ. ಸೊ ಈಗ ಜಸ್ಟ್ ಒಂದು ಬ್ಯಾಚ್ ಅಷ್ಟೇ ಪಾಸ್ಔಟ್ ಆಗೈತಿ. ಈಗ ಸೆಕೆಂಡ್ ಬ್ಯಾಚ್ ರೆಡಿ ಆಗತೈತಿ ಇರುವಕ್ಕೆ ಒಳಗೆ. ಬೇರೆದಲ್ಲ. ಮತ್ತು ನೀವು ಅಲ್ಲಿ ಸೈಡ್ ನೋಡ್ಬೋದು. ಸೊ ಅದು ಇಂಡೋರ್ ಆಗತ್ತದ. ಅದು ಇಂಡೋರ್ ಆದಮೇಲೆ ಅಲ್ಲೆಲ್ಲ ಇನ್ನೂ ಇಂಡೋರ್ ಗೇಮ್ಸ್ ಯಾವುದೂ ಇಲ್ಲ. ಕಬಡ್ಡಿ ಮ್ಯಾಟ್ ಗಿಟ್ ಏನೋ ಒಂದಿಲ್ಲ. ಗ್ರೌಂಡ್ ಎಲ್ಲ ಮಾಡ್ಸಕತ್ತಾರೆ, ಇನ್ನೂ ಗ್ರೌಂಡ್ನು ಕರೆಕ್ಟಾಗಿಲ್ಲ. ಇಷ್ಟೈತೆ ಇಲ್ಲಿಂದ ನಿಮ್ಗೆ ಹೇಳಿದೆ. ಸೊ ಅಲ್ಲಿ ಹಿಂದೆ ಕಾಣಕ್ಕಂಥದ್ದು ಅದು ಇಂಡೋರ. ನಾನು ಆ ಕಡೆಯಿಂದ ಹೊರಗಡೆಯಿಂದ ತೋರಿಸಿದ್ದೆ. ಬಟ್ ಈಗ ನೋಡ್ಬೋದು ನೀವು, ಇದು ಇಂಡೋರ. ಸೊ ಗ್ರೌಂಡ್ ಇದು ಇನ್ನೂ ರೆಡಿ ಮಾಡಿಲ್ಲ, ಮಾಡಕತ್ತಾರೆ. ಸೊ ಇಲ್ಲೇನು ಅಷ್ಟೊಂದೇನು ಇನ್ನೂ ಇದು ಇಲ್ಲ. ಒಂದು ಅರೌಂಡ್ ಒಂದು 2 to 3 ಎಕರೆ ಐತಿದ್ದು ಜಾಗ. ಸೊ ಇಲ್ಲೆಲ್ಲ ಆಡೋಕೈತೆಲ್ಲ ಗ್ರೌಂಡೇ ಮಾಡಕತ್ತಾರೆ. ಚೆನ್ನಾಗೈತಿ. ಬಟ್ ಇನ್ನೂ ಇಂಪ್ರೂವ್ ಆಗಕತ್ತೈತಿ, ಇನ್ನೂ ಮಾಡಕತ್ತಾರೆ. ಮಾಡಿದ್ಮೇಲೆಲ್ಲ ಮಸ್ತ್ ಇರ್ತೈತಿ. ಲೈಕ್ ಇಲ್ಲೆಲ್ಲ ವಿಂಟರ್ ಸೀಸನ್ ಒಳಗೆ ಯಾವ ಲೆವೆಲ್ಲಿಗೆ ಫಾಗ್ ಇರ್ತೈತಿ ಅಂದ್ರೆ ಫುಲ್ ಈಗ ಇದ್ರಾಗಿರ್ತಕ್ಕಂಥ ಮನುಷ್ಯನೂ ಕಾಣಂಗಿಲ್ಲ. 9 ಗಂಟೆ 10 ಗಂಟೆ ಐತಂದ್ರೂ ಹೆಂಗೆ ಫಾಗ್ ಬರಕತ್ತಿರ್ತೈತಿ ಅಂದ್ರೆ, ಈಗ ಊರ ಕಡೆ ಎಲ್ಲ ಹೊಗೆ ಬರ್ತೈತಲ್ಲ, ಸೊ ಆ ರೀತಿ ಒಂದು ಫಾಗ್ ಬರ್ತಿರ್ತೈತಿ. ನಾವು ಏನಪ್ಪ ಹೊಗೆ ಬಂತೇನು ಅನ್ನಿಸ್ತೈತಿ, ಆ ಲೆವೆಲಿಗೆ ಒಂದು ಐತಿ. ಬಟ್ ಇದು ಕ್ಯಾಮ್ರಾ ಒಳಗೆ ಕ್ಯಾಪ್ಚರ್ ಆಗೋದಿಲ್ಲ ಅದು ಫಾಗ್ ಕರೆಕ್ಟಾಗಿ. ಇಲ್ಲೆಲ್ಲ ಮಸ್ತ್ ಸೀನ್ರಿ, ಬೆಸ್ಟ್ ಕಾಲೇಜ್ ಅಂದ್ರೆ ಇದು. ಬಟ್ ಏನಂದ್ರೆ ಇಲ್ಲಿ ಕೆಲವೊಂದು ಇನ್ನೂ ಫೆಸಿಲಿಟೀಸ್ಗಳು ಇಲ್ಲ. ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಒಂದು ರೈಟ್ ಸೈಡಿಗೆ ನಿಮ್ಗೆ ಕಾಣೋದು ಏನಪ್ಪ ಅಂತಂದ್ರೆ ವರದಾ ಬ್ಲಾಕ್ ಕಾಣ್ತೈತಿ. ಈ ವರದಾ ಬ್ಲಾಕ್ ಎದಕ್ಕೆ ಸ್ಪೆಷಲಿ ಅಂತ ಹೇಳ್ತಾರೆ ನಿಮ್ಗೆ ಹೇಳ್ತೇನಂತ. ವರದಾ ಬ್ಲಾಕ್ ಒಳಗೆ ಏನು ಇದು ಐತಂದ್ರೆ ಲೈಕ್ ಹುಡುಗರು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಒಂದು ಬ್ಯಾಂಕ್ ಐತಿ. ಕೆನರಾ ಬ್ಯಾಂಕು ಇಲ್ಲೇ ಒಂದು ಬ್ರ್ಯಾಂಚ್ ಐತಿ. ಸೊ ಅದಾದಮೇಲೆ ಇನ್ನೊಂದು ಏನು ಹೇಳಬೇಕಪ್ಪ ಅಂದ್ರೆ ಎಮರ್ಜೆನ್ಸಿ ಹುಡುಗರಿಗೆಲ್ಲ ಹುಷಾರಿಲ್ಲ ಅಂದ್ರೆ ಲೈಕ್ ಇಲ್ಲಿ ಹಾಸ್ಪಿಟ್ಲ್ ವ್ಯವಸ್ಥೆನೂ ಐತಿ. ಇಲ್ಲ ಡಿಸ್ಪೆನ್ಸರಿ ಐತಿ ಒಳಗಡೆ, ಯಾವುದು ವರದಾ ಬ್ಲಾಕ್ ಒಳಗಡೆ. ಫ್ರೀ ಟ್ರೀಟ್ಮೆಂಟ್, 1 ರೂಪಾಯಿನೂ ವಿದ್ಯಾರ್ಥಿಗಳಿಂದ ಯಾವುದೇ ರೀತಿ ರೊಕ್ಕ ತೊಗೊಳಂಗಿಲ್ಲ. ಅದು ಮೊದಲ ಗೌರ್ಮೆಂಟ್ ಕಡೆಯಿಂದ ಪೇಡ್ ಆಗಿರ್ತೈತಿ. ಇದು ವರದಾ ಬ್ಲಾಕ್ ಒಳಗೆ ಸ್ಪೆಷಲಿಟಿಗಳು. ಮತ್ತು ಯಾವುದೇ ಕಾಲೇಜ್ ಒಳಗೆ ಫಂಕ್ಷನ್ಗಳಾದರೂ ವರದಾ ಬ್ಲಾಕ್ ಹಾಲ್ ಒಳಗೆ ಫಂಕ್ಷನ್ ನಡೆಸ್ತಾರೆ. ಇದಾಯ್ತು. ಮತ್ತು ಇಲ್ಲಿ ಇದೊಂದು ಬಿಲ್ಡಿಂಗ್ ಐತೆ. ಇನ್ನು ಮುಂದಿರೋದು ನಮ್ಮ ಮುಂದೆ ಕಾಣೋದು ಅಘನಾಶಿನಿ ಬ್ಲಾಕ್ ಐತಿ, ಇದ್ರ ಪಕ್ಕದಾಗಿರೋ ಬಿಲ್ಡಿಂಗ್. ಸೊ ಅಘನಾಶಿನಿ ಬ್ಲಾಕ್ ಒಳಗೆ ಮೇನ್ಲಿ ಹೇಳ್ಬೇಕಂದ್ರೆ ಲೈಕ್ ಅದು ಯಾರಿಗೆ ಅಂದ್ರೆ ಫಾರೆಸ್ಟ್ ಬ್ರಾಂಚ್ ಅಂತ, ಫಾರೆಸ್ಟ್ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ಫುಲ್ ಸೀನಿಯರ್ ಮತ್ತು ಜೂನಿಯರ್ ಫಾರೆಸ್ಟ್ ಅಲ್ಲೇ ಕ್ಲಾಸ್ ನಡೀತು. ಎಲ್ಲ ಮೇನ್ ಬ್ರಾಂಚ್ ಅದೇ ಆಗೈತಿ. ನಮ್ಮದು ಭದ್ರಾ ಬ್ಲಾಕ್, ಇದು ಅಘನಾಶಿನಿ ಬ್ಲಾಕ್. ಇಲ್ಲಿ ಈ ಥರ ಇದು ಮಾಡ್ಯಾರ. ಈ ವರ್ಷ ಫುಲ್ ಎಲ್ಲ ಸಪ್ರೇಟ್ ಮಾಡಿಬಿಟ್ಟಾರ ಅವ್ರನ್ನ ನಮ್ಮನ್ನು. ಇದಾದಮೇಲೆ ಅದರ ಪಕ್ಕದಾಗೆ ರೋಡ್ ಕ್ರಾಸ್ ಮಾಡಿದ್ವಿ ಅಂದರೆ ನಮ್ಗೇನು ಸಿಗ್ತೈತೆ ಅಂದ್ರೆ ಸರಸ್ವತಿ ಗ್ರಂಥಾಲಯ ಅಂತೇಳಿ ಸಿಗ್ತೈತಿ. ಆ ಗ್ರಂಥಾಲಯದೊಳಗೆ ಬುಕ್ಕ ಕಡಿಮೆ ಅದಾವೆ. ಸೊ
ಅದು ನೋಡ್ಕೊಂಡು ಆ ಕಡೆನೇ ಮುಂದೆ ಹೋದ್ವಿ ಅಂದರೆ ಕುಮಾರಧಾರ ಬಾಲಕರ ವಸತಿ ನಿಲಯ ಸಿಗ್ತದೆ ನಮ್ಮ ಹಾಸ್ಟೆಲ್. ಸೊ ಅದ್ರ ಬಗ್ಗೆ ಹೇಳ್ತೇನಂತ ನೋಡ್ರಿ. ಈ ಒಂದು ಕ್ಯಾಂಪಸ್ಸಿಗೆ ಹೊಸದಾಗಿ ಅಡ್ಮಿಷನ್ ಆಗೋರಿಗೆ ಅಥವಾ ಆಗಿರೋರಿಗೆ ಹೇಳೋದೇನಪ್ಪ ಅಂತಂದ್ರೆ, ಈ ಒಂದು ಮಲೆನಾಡದು ಒಂದು ಏನು ತವ್ರ ಮನೆ ಐತಲ್ಲ, ಸೊ ಶಿವಮೊಗ್ಗ ಇದು ಮಲೆನಾಡು ತವ್ರ ಮನೆ ಐತಿ. ಹೆಚ್ಚು ಮಳೆಗಳೆಲ್ಲ ಇಲ್ಲೇ ಹಾಕೋದು. ಇಲ್ಲಿಂದ ನಿಮಗೆ ಟೂರಿಸ್ಟ್ ಪ್ಲೇಸ್ಗಳು ಹೆಂಗೆ ಅಂದ್ರೆ, ಈ ಕಡೆ ಕಾಲೆಟ್ರು ಐತಿ, ಈ ಕಡೆ ಕಾಲೆಟ್ರು ಐತಿ, ಅಂದ್ರೆ ಅಷ್ಟು ಆಜು ಬಾಜು ಅದಾವೆ. ನೀವೆಲ್ಲ ಆ ಕಡೆ ಅಡ್ಡಾಡ್ಬೋದು. ಲೈಕ್ ಜೋಗ ಐತಿ, ಫೇಮಸ್ ಜೋಗ ಐತಿ, ಚಂಪಕ ಸರಸ, ಇನ್ನೂ ಹೊಸನಗರ ಎಲ್ಲ ಮಸ್ತ್ 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 ಪ್ಲೇಸ್ ಅದಾವೆ. ಮಳೆಗಾಲದಾಗಂತೂ ನಾವು ಸ್ವರ್ಗದಾಗದಿರಿ ನಾನು ಫೀಲ್ ಒಳಗೆ ಇರ್ತೀರಿ. ಯಾಕಂದ್ರೆ ಅಷ್ಟೊಂದು ಮಳೆ ಜಾಸ್ತಿ ಆಕೈತಿ ಇಲ್ಲಿ. ಟೂರಿಸ್ಟ್ ಪ್ಲೇಸ್ ಎಲ್ಲ ನೀವು ಅಡ್ಡಾಡೋರು ಇದ್ದರೆ ಅಕಸ್ಮಾತ್ ಏನೋ ಟ್ರಿಪ್ ಮಾಡೋರು ಎಂಜಾಯ್ಮೆಂಟ್ ಮಾಡೋಕ್ಕಂತರು ಪಾಮ್ ಸೈನ್ಸ್. ಅದರಲ್ಲೂ ಈ ಥರ ಒಂದು ನಿಮ್ಗೆ ಎಲ್ಲಾದರೂ ಸಿಗ್ತದೆ ಅಂದ್ರೆ ಅದು ಎಲ್ಲೂ ಸಿಗೋದಿಲ್ಲ. ಅದೇನಿದ್ರು ಈ ಕ್ಯಾಂಪಸ್ ಒಳಗೆ ಮತ್ತು ಏನಂದ್ರೆ ಇದು ಎಲ್ಲಕ್ಕೂ ನಿಯರ್ ಆಗುತ್ತೆ. ಇಲ್ಲಿ ನೀವು ಅಡ್ಡಾಡಕ್ಕೆ ಮಾಡೋಕ್ಕೆಲ್ಲ ಒಂದು ಭಾರಿ ಹೆಲ್ಪ್ ಆಕೈತಿ. ಶಿವಮೊಗ್ಗದಾಗೂ ಸುಮಾರು ಪ್ಲೇಸ್ ಅದಾವ ಟೂರಿಸ್ಟ್ ಪ್ಲೇಸ್. ಸೊ ಇಲ್ಲಿಗೆ ಇದಕ್ಕೆ ಪಕ್ಕದಾಗಿರೋದು ಚಿಕ್ಕಮಂಗ್ಳೂರು, ಕಾಪಿನಾಡು, ಅಲ್ಲಿನೂ ಪ್ಲೇಸ್ಗಳು ಟೂರಿಸ್ಟ್ ಪ್ಲೇಸ್ ಜಾಸ್ತಿನೇ ಅದಾವೆ. ಸೊ ಕೊಡಗು ಇಲ್ಲೇ ನಿಯರ್ ಹಾಕವು, ಎಲ್ಲ ನಿಯರ್ ಹಾಕವು. ಟೂರಿಸ್ಟ್ ಇಲ್ಲಿ ಅಡ್ಡಾಡಕ್ಕೆ ಮಾತ್ರ ಬಂದು ಸ್ಟೂಡೆಂಟ್ಗಳಿಗೆಲ್ಲ ಅಡ್ಡಾಡಕ್ಕೆ ಮಾತ್ರ ಭಾರಿ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿಂದ ವೆಹಿಕಲ್ ಫೆಸಿಲಿಟೀಸ್ಗಳೆಲ್ಲ ಅಂದ್ರೆ ಲೈಕ್ ಹೊರಗಡೆಯಿಂದೆಲ್ಲ ಸಿಗ್ತಾವೆ. ಸೊ ಹೊರಗಡೆಯಿಂದೆಲ್ಲ ತೊಗೊಂಡು ಮಾಡಿ ಅಡ್ಡಾಡಕ್ಕೆ ಹೋಗ್ಬೋದು. ಭಾರಿ ಮಸ್ತ್ ಐತಿ, ಬಂದರೆ ಎಂಜಾಯ್ ಮಾಡೋಕ್ಕಂತ ಭಾರಿ ಐತಿ ಈ ಪ್ಲೇಸ್. ನೀವು ನೋಡ್ಬೋದು, ಇದು ಸರಸ್ವತಿ ಗ್ರಂಥಾಲಯ. ಇಲ್ಲೆಲ್ಲ ಜಾಸ್ತಿ ಇದಾವೆ. ಇದ್ರ ಪಕ್ಕದಾಗಿರೋದು ಸ್ಯಾಂಡಲ್ವುಡ್ ವನ. ಇದು ಲೈಬ್ರರಿ ಜಾಸ್ತಿ ಇಂಪ್ರೂವ್ ಆಗತ್ತೈತಲ್ಲ. ಈ ಥರ ಎಲ್ಲ ಕಡೆ ಒಂದು ತಂಗುದಾಣ ಮಾಡ್ಯಾರ. ಅಲ್ಲೆಲ್ಲ ಒಳಗೆಲ್ಲ ಭಿತ್ತಿ ಪತ್ರಗಳು ಅಂಟಿಸ್ಯಾರ. ಸೊ ಆ ಕಡೆಯಿಂದ ಹಿಂಗೆ ನೇರವಾಗಿ ಬಂದ್ರೆ ನಿಮ್ಗೆ ಏನು ಸಿಗ್ತೈತೆ ಅಂದ್ರೆ ಕುಮಾರಧಾರ ವಸತಿ ನಿಲಯ. ಹಂಗೆ ಹಾಸ್ಟೆಲ್ ಇದು ಲೈಬ್ರರಿಯಿಂದ ನೀವು ನೇರವಾಗಿ ಈ ಕಡೆ ರೋಡ್ಕೊಂಡು ಬಂದ್ರೆ ನಿಮ್ಗೇನು ಸಿಗ್ತೈತೆ ಅಂದ್ರೆ ಕುಮಾರಧಾರ ಬಾಲಕರ ವಸತಿ ನಿಲಯ ಸಿಗ್ತದೆ. ಸೊ ಲಿಜೆಂಡ್ಗಳ ತಾಣ ಅಂತಲೇ ಹೇಳ್ಬೋದು. ಇದಕ್ಕೆ ಇಲ್ಲಿ ಎಲ್ಲ ಅಲ್ಟ್ರಾ ಲೆಜೆಂಡ್ಗಳೇ ಸಿಗ್ತಾರೆ. ಸೊ ನೋಡೋಣಂತ. ಇದು ಎಲ್ಲ ಹೇಳೇನು ಆಲ್ಮೋಸ್ಟ್ ಎಲ್ಲ. ಸೊ ಹಾಸ್ಟೆಲ್ ಫೀಸ್ ಎಲ್ಲ ಏನು ಇರೋದಿಲ್ಲ. ಲೈಕ್ ಸ್ಟಾರ್ಟಿಂಗ್ ಬಂದಾಗ ನೀವು ಇಷ್ಟು ಡೆಪಾಸಿಟ್ ಮಾಡಬೇಕಾಗಿರ್ತೈತಿ, ಇಷ್ಟು ಡೆಪಾಸಿಟ್ ಮನಿ ಅಂತೆಲ್ಲ ಇರ್ತೈತಿ. ಸೊ ಅದೇ ಡೆಪಾಸಿಟ್ ಮಾಡಬೇಕು. ಅದಾದಮೇಲೆ ಯಾವುದೇ ರೀತಿ ಕಟ್ಟಂಗಿರಲ್ಲ. ಗೌರ್ಮೆಂಟಿಗೆ ನೀವೇನೋ ಕೊಡೋದಿರಲ್ಲ. ಲೈಕ್ ಏನಂದ್ರೆ ಕಾಲೇಜ್ ಕಡೆಯಿಂದನೇ ಬಿಲ್ಡಿಂಗ್ ಫ್ರೀ ಕೊಡಕತ್ತಾರೆ ನಿಮಗೆ. ಮತ್ತು ಅದಾದಮೇಲೆ ಇಲ್ಲಿ ಮಂತ್ಲಿ ಮೆಸ್ ಬಿಲ್ ಅಂತ ಇರ್ತೈತಿ. ಮೆಸ್ ಬಿಲ್ ಅಷ್ಟೇ ಕಟ್ಟಬೇಕು. ಸೊ ಕರೆಂಟ್ ಬಿಲ್ ಆಗಲಿ ಅದ್ರಾಗೆಲ್ಲ ಇನ್ಕ್ಲೂಡ್ ಇರ್ತೈತಿ. ಕರೆಂಟ್ ಬಿಲ್ಲ, ವಾಟರ್ ಬಿಲ್ಲ ಎಲ್ಲ ಏನೇನೈತಿ ಅದೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಸೊ ಇದೈತಿ ಇಲ್ಲಿಂದ ಒಂದು ವ್ಯೂ. ಇದು ಕುಮಾರಧಾರ ಬಾಯ್ಸ್ ಹಾಸ್ಟೆಲ್ ಇಲ್ಲೆಲ್ಲ ಐತಿ. ಆರಾಮ ಫಸ್ಟ್ ಇಯರ್ ಸ್ಟೂಡೆಂಟ್ಗಳೇನು ಬಂದಿರ್ತಾರಲ್ಲ, ಜೂನಿಯರ್ಸ್, ಸೊ ಅವರಿಗೆಲ್ಲ ಏನಪ್ಪ ಅಂತಂದ್ರೆ ಡಾರ್ಮೆಂಟ್ರಿ ಕೊಟ್ಟಿರ್ತಾರೆ. ಡಾರ್ಮೆಂಟ್ರಿ ಒಳಗೆ ಸ್ಟೇ ಮಾಡೋಕೆ. ಮತ್ತು ಇನ್ನು ಸೀನಿಯರ್ಗಳಿಗೆಲ್ಲ ಅವ್ರವ್ರ ರೂಮ್ ಇರ್ತಾವೆ. ಒಂದು ರೂಮ್ ಒಳಗೆ 2-3 ಮಂದಿ ಈ ಥರ ಎಲ್ಲ ಅಲಾಟ್ ಮಾಡ್ಯಾರ. ಚೆನ್ನಾಗೈತಿ. ಇಲ್ಲೆಲ್ಲ ಜಾಸ್ತಿ ಏನು ರ್ಯಾಗಿಂಗ್ ಬ್ಯಾನ್ ಮಾಡ್ಯಾರ. ರ್ಯಾಗಿಂಗ್ ಆಗೋದಿಲ್ಲ ಈ ಕ್ಯಾಂಪಸ್ ಒಳಗೆ. ಓನ್ಲಿ ಆಗೋದು ಹೆಲ್ತಿ ಇಂಟ್ರಾಕ್ಷನ್ಸ್ ಬಿಟ್ವೀನ್ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಅಷ್ಟೇ ಆಗ್ತದೆ. तू समझा? हाँ नहीं तू समझा नहीं. ಇಂಟ್ರೊಡಕ್ಷನ್ ಅದೆಲ್ಲ ತಗೋತಾರೆ ಚೆಂದಾಗಿ. ಮತ್ತು ಅದಾದಮೇಲೆ ಚೆನ್ನಾಗೈತಿ ಎಲ್ಲ ರೀತಿ ಸ್ಪೋರ್ಟ್ಸ್ಗೂ. ಸೀನಿಯರ್ಸ್ ಕಡೆಯಿಂದ ಹೇಳಬೇಕಂದ್ರೆ ಲೈಕ್ ಸೀನಿಯರ್ಸ್ ಎಲ್ಲದರಾಗೂ ಹೆಲ್ಪ್ ಮಾಡ್ತಾರೆ, ಎಲ್ಲದರಾಗೂ ಬರ್ತಾರೆ. ಎಂಥ ಸಿಚುವೇಶನ್ ಒಳಗೂ ಬರೋರು ಯಾರು ಇದ್ರೆ ಅಂದ್ರೆ ಅದು ಸೀನಿಯರ್ಸ್ ಮಾತ್ರ. ಈಗ ಎಲ್ಲ ಹಾಸ್ಟೆಲ್ಗಳೊಳಗಿರೋರು ಅದು ಬಿಟ್ಟು ನಾವು ಪಿ ಜಿ ಮಾಡ್ತೀನಿ ಅಂದ್ರೆ ಈ ಕ್ಯಾಂಪಸ್ಸಿಂದ ಯಾವುದೇ ರೀತಿ ಪಿ ಜಿಗಳಿಲ್ಲ ಹೇಳಬೇಕಂದ್ರೆ. ಲೈಕ್ ಇಲ್ಲಿಂದ ಒಂದು ಆನಂದಪುರದಾಗೆಲ್ಲ ಹಾಸ್ಟೆಲ್ ಅದಾವೆ, BCM ಹಾಸ್ಟೆಲ್. ಲೈಕ್ ಪಾರಮ್ಸೆನ್ಸ್ ಒಳಗಿದ್ದ BCM ಒಳಗೆ ಹಾಸ್ಟೆಲ್ ಒಳಗೆ ಇರ್ತೀನಿ ಅಂದ್ರೆ ಅದು ಏನದು ವ್ಯಾಲ್ಯೂ ಇರೋದಿಲ್ಲ. ಸೊ ಅದಕ್ಕೆ ಹಂಗೇನಾರ ಮಾಡೋರಿದ್ರೆ ಇದೆಲ್ಲ ಹಾಸ್ಟೆಲ್ಗಳು ಅದಾವೆ, ಎಲ್ಲ ಫೆಸಿಲಿಟಿ ಐತಿ, ಮಸ್ತ್ ಐತಿ. ಬಟ್ ನೀವು ಹಾಸ್ಟೆಲ್ ಒಳಗಿದ್ರೆ ಏನಂದ್ರೆ ನಿಮ್ಗೆ ಎಂಜಾಯ್ ಮಾಡೋಕ್ಕಾಗೋದಿಲ್ಲ, ಕಡಿಮೆ ಎಂಜಾಯ್ಮೆಂಟ್ ಆಕೈತಿ. ಹಾಸ್ಟೆಲ್ ಒಳಗೆ ಇರೋದೇ ಬೇರೆ, ಎಲ್ಲರ ಜೊತೆ ಬೆರೆಯೋದೇ ಬೇರೆ, ಲೈಕ್ ಒಬ್ಬರು ಇರೋದೇ ಬೇರೆ. ಅದರಲ್ಲಿ ಹೆಂಗಂದ್ರೆ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಈ ಥರ 3 ಫ್ಲೋರ್ ಅದಾವೆ. ಸೊ ಅಲ್ಲಿ ಕೊಟ್ಟಿರ್ತಾರೆ. ಫಸ್ಟ್ ಫ್ಲೋರಿಗೆ ಮಾತ್ರ ಜೂನಿಯರ್ಸಿಗೆ ಅಲಾಟ್ ಮಾಡಿರ್ತಾರೆ, ಬೇರೆ ಫ್ಲೋರಿಗೆಲ್ಲ ಅಲಾಟ್ ಮಾಡಲ್ಲ. ಜಾಗ ಇದ್ರೆ ಅಷ್ಟೇ ಬೇರೆ ರೂಮಿಗೆ ಶಿಫ್ಟ್ ಮಾಡಿರ್ತಾರೆ. ಹಿಂಗೈತಿ ಇಲ್ಲೆಲ್ಲ. ಲೈಕ್ ಒಂದು ಫ್ಲೋರಿಗೆ 2 ವಿಂಗ್ ಅಂಥೇಳಿ ಮಾಡ್ಯಾರ. ಸೊ ಪ್ರತಿ ವಿಂಗ್ ಒಳಗೆ ಅವ್ರವರಿಗೆಲ್ಲ ಲೈಕ್ ಒಳಗಡೆ ರೂಮ್ ಒಳಗಡೆ ಎಲ್ಲ ಬಾತ್ರೂಮ್ ಮಾತ್ರ ಏನು ಇದು ಮಾಡಿಲ್ಲ. ಆ ಥರ ಯಾವುದೇ ರೀತಿ ಏನದು ಸವಲತ್ತಿಲ್ಲ. ಲೈಕ್ ಎಲ್ಲರಿಗೂ ಹೊರಗಡೆ ಎಲ್ಲ ವಾಶ್ರೂಮ್ ಎಲ್ಲ ಕಡೆ ಐತಿ. ಈ ಥರದ್ದು ಒಂದು ರೂಮ್ ಒಳಗೆ ಆಲ್ಮೋಸ್ಟ್ ಭಾಳ ಮಾಡಿ 3-4 ಜನಕ್ಕೆ ಅಷ್ಟೇ, ಇಲ್ಲ ಇಬ್ಬರಿಗೆ ಐತೆ. ಬಟ್ ಈಗ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಆಯ್ತು, ಬ್ರ್ಯಾಂಚು ಜಾಸ್ತಿ ಆಯ್ತು ಅಂತೇಳಿ ಒಂದು ರೂಮ್ ಒಳಗೆ 3 ಮಂದಿ ಹಿಂಗೆಲ್ಲ ಮಾಡ್ಯಾರ. ಬಟ್ ಜೂನಿಯರ್ಸಿಗೆ ಏನೈತೆ ಅಂದ್ರೆ ಡಾರ್ಮೆಂಟ್ರಿನೇ ಐತೆ ಅವರಿಗೆ.
ಯಾಕಂದ್ರೆ ಅವ್ರಿಗೆ ಬಾಂಡಿಂಗ್ ಜಾಸ್ತಿ ಆಗಲಿ ಹಿಂಗೇನೋ ಅಂತ ಹೇಳ್ತಾರೆ ಅವ್ರಿಗೆ ಆ ಥರ ಒಂದು ಇದು ಮಾಡ್ಯಾರ. ಮಸ್ತ್ ಐತಿ ಸೀನರಿ ಮಾತ್ರ. ಇಲ್ಲೆಲ್ಲ ನೈಟ್ ಒಳಗೆಲ್ಲ ಲೈಕ್ ಫಾಗ್ ಎಲ್ಲ ಬೀಳ್ತಿರ್ತೈತಿ, ಭಾರಿ ಮಸ್ತ್ ಇರ್ತೈತೆ ಅದೆಲ್ಲ ನೋಡೋಕೆ. 2 ಕಣ್ಣು ಸಾಲಂಗಿಲ್ಲ ಅವನು ಎಲ್ಲ ಫೀಲ್ ಮಾಡೋಕ್ಕೆ ಅದಾವು ಎಲ್ಲ ಓಲ್ಡ್ ಕ್ಯಾಂಪಸ್. ಧಾರವಾಡ ಅದ, JKVK ಅಲ್ಲಿ ಐತಿ, ರಾಯಚೂರು ಐತಿ, ಬಾಗಲಕೋಟೆ ಐತಿ, ಈ ಥರ 6-7 ಕ್ಯಾಂಪಸ್ ಎಲ್ಲ ಅದಾವು. ಬಟ್ ಇದು ಯಾಕೆ ಸ್ಪೆಷಲ್ ಅಂದ್ರೆ ಮಲೆನಾಡೊಳಗೆ ಐತಿ ಎಲ್ಲ ರೀತಿ ಒಂದು ಹೇಳ್ಬೇಕಂದ್ರೆ ಲೈಕ್ ನೇತ್ರಾವತಿ ಹುಡುಗಿಯರ ಹಾಸ್ಟೆಲ್, ಕುಮಾರಧಾರ ಬಾಯ್ಸ್ ಹಾಸ್ಟೆಲ್. ಸೊ 2 ಕಡೆ ಮತ್ತೊಂದು ಹೊಸ ಬಿಲ್ಡಿಂಗ್ ಕಟ್ಟ್ಯಾರ. ಮತ್ತು ಅದು ಹಾಸ್ಟ್ಲಿಗೆ ಅಂತಾನೆ ಅಲ್ಲಿನೂ ಕಟ್ಟಕತ್ತಾರ, ಇಲ್ಲಿನೂ ಕಟ್ಟಕತ್ತಾರ, 2 ಸೈಡ್ ಅದಾವೆ. ಮತ್ತು ಇನ್ನೊಂದು ಹಾಸ್ಟೆಲ್ ಬಗ್ಗೆ ಏನು ಸ್ಪೆಷಾಲಿಟಿ ಅಂದರೆ ಲೈಕ್ ಮೆಸ್ ಪ್ರಿಪೆಕ್ಟರ್ಗಳು ಅಂತೇಳಿ ಮಾಡ್ತಾರೆ. ಸೊ ಅದು ಮಾಡೋದ್ರಿಂದ ಯಾರ್ಯಾರು ಅಡುಗೆ ಮಾಡೋದೆಲ್ಲ ಲೈಕ್ ಸೀನಿಯರ್ಗಳೇ ಮಾಡ್ತಾರೆ. 3rd ಇಯರ್ ಬಂದಮೇಲೆಲ್ಲ ಅವ್ರ ಕಡೆನೇ ಇರ್ತದೆ. ಅವ್ರೇನು ಅಡುಗೆ ಮಾಡಿಸ್ತಾರಲ್ಲ, ಸೊ ಅದೆಲ್ಲ ನಮ್ಮನ್ನೆಲ್ಲ ಕೇಳೇ ಮಾಡಿಸಿರ್ತಾರೆ. ಇದು ಯಾವ್ದು ಮಾಡಿಸ್ಬೇಕು ಅಂತ ಹಿಂಗೆಲ್ಲ ಕೇಳೇ ಮಾಡಿರ್ತಾರೆ. ಸೊ ಪ್ರತಿ ವರ್ಷ ಯಾರು 3rd ಇಯರ್ ಬಂದವರೆಲ್ಲ ಮಾಡಲೇಬೇಕದು, ಒಂಥರ ಹಾಗೆ ಐತಿ. ಏನಂದ್ರೆ ಜಾಸ್ತಿ ರೈಸ್ ಐಟಮ್ಸ್ ಇರ್ತಾವೆ. ಪ್ಲಸ್ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಬೇಕಾದಂಥ ಅಡುಗೆಗಳು ಕಡಿಮೆ ಇಲ್ಲಿ ಸಿಗೋದು ಜಾಸ್ತಿ ರೈಸ್ ಐಟಮ್ಸ್. ಸೊ ಹಾಗಾಗಿ ನಾವು ಬಂದು ರೈಸಿಗೆ ಸೆಟ್ ಆಗಕ್ಕೆ ಒಂದು ಸ್ವಲ್ಪ ಟೈಮ್ ಹೋಗ್ತೈತಿ. ಹಂಗೆ ಚಪಾತಿ ಎಲ್ಲ ಕೊಡ್ತಾರೆ, ಅದರ ಲಿಮಿಟೆಡ್ ಚಪಾತಿಗಳು ಕೊಡ್ತಾರೆ. ಸೊ ಮೆಸ್ ಬಿಲ್ ಎಲ್ಲ ಪರ್ ಮಂತ್ ಭಾಳೇನು ಕ್ರಾಸ್ ಆಗೋದಿಲ್ಲ, 3,000 to 4,000 ಅಷ್ಟೇ ಆಕೈತಿ. ಹೆಚ್ಚು ಕಡಿಮೆ 4,000ವರೆಗೂ ಅಷ್ಟೇ ಬರ್ತೈತಿ, ಜಾಸ್ತಿ ಏನು ಬರೋದಿಲ್ಲ. ಡಿಪೆಂಡ್ಸ್ ಅಪಾನ್ ದೇರ್ ಪ್ರಿಪೆಕ್ಟರ್ಸ್, ಅವರೆಲ್ಲ ಹೆಂಗೆ ನಡೀತಾರಂತೆ. ಪರ್ ಮಂತ್ ಒಂದು ಮಂತ್ ಫೀಸ್ಟ್ ಅಂತೇಳಿ ಮಾಡ್ತಾರೆ. ಅದು ಅಂತೂ ಅಲ್ಟಿಮೇಟ್ ಇರ್ತೈತಿ, ಅವತ್ತು ಎಲ್ಲಿ ಸಿಗೋದಿಲ್ಲ. ಅದೇನಪ್ಪ ಅಂತಂದ್ರೆ ಜಾಸ್ತಿ ಸಿಗೋದು ಫಾರ್ಮಸೈನ್ಸ್ ಒಳಗೆ ಸಿಗ್ತೈತಿ. ಎಲ್ಲ ನೀವೆಲ್ಲ ಮದುವೆ ಒಳಗೆ ಉಣೋದು ಇಲ್ಲಿ 20-25 ವೆರೈಟಿ ಒಂದು ದಿನ ನೈಟ್ ಕೊಡ್ತಾರೆ. ಅದು ಮಾತ್ರ ಮಸ್ತ್ ಇರ್ತೈತಿ. ನಾನು ನಿಮಗೊಂದು ಇದು ಹಾಸ್ಟೆಲ್ದು ಟಾಪ್ ವ್ಯೂ ತೋರಿಸ್ತೇನೆ ಏನಂತೇಳಿ ಹೆಂಗಂತೇಳಿ. ಲೈಕ್ ಸುತ್ತ 4 ಸುತ್ತ ಅರಣ್ಯ ಐತಿ, ಮಿಡಲ್ ಒಳಗೆ ಈ ಕ್ಯಾಂಪಸ್ ಐತಿ. 777 ಎಕರೆ ಸಮಥಿಂಗ್ ಏನೋ ಐತಿ ಇದು ಕ್ಯಾಂಪಸ್ ಏರಿಯಾ. ಇಲ್ಲಿ ನಾನು ನಿಮಗೆ ತೋರಿಸ್ತೇನಂತ ಇಲ್ಲಿದ್ದ ಒಂದು ನೇಚರ್ ವ್ಯೂ ಎಲ್ಲ ಹೆಂಗೈತೆ ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಅಗ್ರಿಯನ್ನಾಗಿ ಲೈಕ್ ಫೀಲ್ಡ್ ಟ್ರಿಪ್ ಭಾಳ ಕಡಿಮೆ ಅದಾವು ಕಂಪೇರ್ ಟು ಅದರ್ ಕ್ಯಾಂಪಸ್. ನಮ್ಗೆ ಜಾಸ್ತಿ ಕರ್ಕೊಂಡೋಗಿಲ್ಲ. ಫಸ್ಟ್ ಸೆಮ್ ಒಳಗೆ, ಸೆಕೆಂಡ್ ಸೆಮ್ ಒಳಗೆ ಒಂದು ಕರ್ಕೊಂಡೋಗ್ಯಾರ. ಸೊ ಇದಾಗಿತ್ತು, ಹಂಗೆ ಕರ್ಕೊಂಡು ಹೋಗ್ತಾರೆ. ಬಟ್ ನಮ್ಮ ಜೂನಿಯರ್ಸಿಗೆ ಜಾಸ್ತಿ ಸವಲತ್ತು ಐತಿ, ಬಟ್ ನಮ್ಗೆ ಅಷ್ಟು ಇರಲಿಲ್ಲ. ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಲೈಕ್ ಕಾಲೇಜ್ ಒಳಗೆ ಯಾವುದೇ ರೀತಿ ಕ್ಯಾಂಟೀನ್ ಅವೈಲೇಬಲ್ ಇಲ್ಲ. ಯಾವುದೇ ರೀತಿ ಸ್ನ್ಯಾಕ್ಸ್, ಕುರ್ಕುಲು, ಚಿಂಡಿ, ಅವು ಇವು ಪಿಂಡಿ ಏನೂ ಸಿಗಂಗಿಲ್ಲ. ಏನೇ ಸಿಗಬೇಕೈತೆ ಅಂದ್ರೆ ಕ್ಯಾಂಪಸ್ಸಿಂದ ಹೊರಗಡೆ ಹೋಗಿ ಅಲ್ಲಿ ಸಿಕ್ಕರೆ ತಿನ್ನಬೇಕು ಅಷ್ಟೇ. ನೋಡಕತ್ತಿರಲ್ಲ, ಇವರು ರಾಕೇಶ್ ಸರ್ ಅಂತ ಹೇಳ್ತಾರೆ. ಇವ್ರೇನು 3 ಜನ ಅದಾರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳಿದ್ದಂಗೆ ಇವ್ರು. ಒಂಥರ ಹೇಳ್ಬೇಕಂದ್ರೆ ಕಿಂಗ್ ಗಪ್ಪ ಇರೋಕೆ ಅಂದಂಗೆ ಕ್ಯಾಂಪಸ್ ಅವರೇ ನೋಡ್ರಿ ಇವ್ರು 3 ಜನ. ಹಾಸ್ಟೆಲ್ನಲ್ಲಿ ಊಟದ ಒಂದು ವ್ಯವಸ್ಥೆ ಹಿಂಗೆಲ್ಲ ಇರ್ತದೆ. ಇಲ್ಲೆಲ್ಲ ಕುಂತ ನಾವು ಹಿಂಗೆಲ್ಲ ಊಟ ಮಾಡ್ತಿರ್ತೇವೆ. ಇಲ್ಲ ನೋಡ್ರಿ ಹಿಂಗೆ ಉದ್ರಿ ಬಚ್ಚ ನೀನು ಹೇಳ. ಇದು ದೋಸ್ತಿ. ಇವತ್ತಿನ ಒಂದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಯಾರು ಹೊಸದಾಗಿ ನೋಡಕತ್ತಿರಲ್ಲ, ಹಂಗೆ ಅಪ್ಡೇಟ್ ಬರ್ತಿರ್ತಾವೆ. ಸೊ ವಿಡಿಯೋ ಏನು ಮಾಡೋಕ್ಕಂತ ಗೊತ್ತೈತಿ. ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ. ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್.